ಅಪ್ ನೆಕ್ಸ್ಟ್. ಸೊ ಎಲ್ಲರೂ ಮಾತಾಡ್ತಾನೆ ಇರ್ತೀವಿ. ಸೊ ಮಾತಾಡೋದೇನಿಲ್ಲ, ನೋಡೋದಷ್ಟೇ. ಚಿತ್ರ ಆ್ಯಕ್ಚುಲಿ ನಾಗಶೇಖರ್ ಸದಭಿರುಚಿಯ ಚಿತ್ರನ ಮಾಡಿಕೊಂಡು ಬಂದಂಥವ್ರು. ಸಂಜೆ ಬೆಡ್ಸ್ಗಿಂತ ಕೂಡ ನಾನೇ ವರ್ಕ್ ಮಾಡಿದೆ. ಆ ಟೈಮಲ್ಲಿ ನನಗೂ ಅವ್ರಿಗೂ ಜಗಳನೂ ಆಯಿತು. ಯಾಕೆಂದರೆ ಒಂದು ಸಾಂಗು ಟೈಟ್ಲ್ ಸಾಂಗ್ನ ಅವ್ರು ಬಿಡಲ್ಲ ಅಂತ, ಬಿಟ್ಟರೆ ಸಿನಿಮಾ ಸೂಪರ್ ಹಿಟ್ಟು ಬರ್ಕೊಡ್ತೀನಿ ನಾನು, ದಯವಿಟ್ಟು ಬಿಡಿ ಅಂತ. ಕಡೆಗೂ ಯಾಮಾರಿಸಿ ಬೇರೆ ಬೇರೆ ಶಾರ್ಟ್ಗಳನ್ನ ಹಾಕಿ ಆ ಸಾಂಗ್ ಬಿಟ್ಟರು, ಅದೇ ಸೂಪರ್ ಹಿಟ್ ಆಗೋಯ್ತು. ಹೇಳಿದೆ ನಾನು ಪಿಕ್ಚರ್ ಹಿಟ್ ಅಂತ. ಆಮೇಲೆ ಇದು ಫೋಟೋ ಸೆಷನ್ನು ನಡೀತಾ ಇತ್ತು, ಕತೆ ನಂಗೆ ಸ್ವಲ್ಪ ಹೇಳಿದ್ರು. ಆವಾಗಲೇ ಹೇಳಿದೆ, ಇಲ್ಲ ಸರ್ ಈ ಸಿನಿಮಾ ಖಂಡಿತ ಯಶಸ್ವಿ ಆಗೇ ಆಗುತ್ತೆ, ಬರೀ ಯಶಸ್ವಿ ಅಲ್ಲ ಸೂಪರ್ ಹಿಟ್ ಆಗುತ್ತೆ, ಬರ್ಕೊಡ್ತೀನಿ. ಯಾಕೆಂದರೆ ನಿಮ್ಮ ಟೇಸ್ಟು ಜೊತೆಯಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ಕೊಡುವಂಥ ಹಾಡುಗಳು ಎಷ್ಟು ಸೊಗಸಾಗಿ ಬಂದಿದೆ ಅಂದರೆ, ಇದೊಂದು ಇಡೀ ಚಿತ್ರ ಒಂದು ಪೇಂಟಿಂಗ್ ಥರ ಇದೆ. ನಿಮಗೆ ಸುಂದರವಾದಂಥ ಒಂದು ಪ್ರೇಮ ಕಾವ್ಯ. ಇಲ್ಲಿ ಯಾವುದೇ ರೀತಿ ಬೇರೆ ಥರ ಏನು ನಿರೀಕ್ಷಣೆ ಮಾಡೋಂಗಿಲ್ಲ. ಕೂತ್ರೆ ಆಗೋಯ್ತಾ ಚಿತ್ರ ಅನ್ನೋ ಥರ ಮೂಡಿ ಬರುತ್ತೆ ಪ್ರೇಕ್ಷಕರಿಗೆ. ಇದು ಭಾಳ ಅಪರೂಪ ಚಿತ್ರ. ಇದು ನೀವು ನೋಡಿದ್ರೆ ನೀವೇ ಅಂತೀರಿ, ಇದೇ ಜಗದಲ್ಲಿ ಬೇಕಾದ್ರೆ ನೀವು ಬಂದು ನೀವೇ ವೇದಿಕೆಗೆ ಬಂದು ಅಪ್ರಿಷಿಯೇಟ್ ಮಾಡ್ತೀರಿ. ಆ ರೀತಿ ಚಿತ್ರ ಅದು ಯಶಸ್ವಿ ಆಗಲಿ. ಇಂಥ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್. ಸೊ ಅನ್ ಆ್ಯಡೆಡ್ ಪಾಯಿಂಟ್ ಟು ದಿ ಡಿಸ್ಕಷನ್ ಅಂತಂದರೆ, ಈ ಸಿನಿಮಾದ ಲೊಕೇಶನ್ಸ್, ಈ ಸಿನಿಮಾದ ಫೋಟೋಗ್ರಫಿ, ಈ ಸಿನಿಮಾದ ಒನ್ ಲೈನ್ ಆಫ್ ದಿಸ್ ಫಿಲ್ಮ್. ಈ ಜಗತ್ತಿನ ಪ್ರತಿ ಹೆಣ್ಣು ನನಗೆ ಈ ಥರದೊಬ್ಬ ಬಾಯ್ ಫ್ರೆಂಡ್ ಅಥವಾ ಈ ಥರದೊಬ್ಬ ಗಂಡ ಸಿಗಬೇಕು ಅಂತ ಕನಸು ಮನಸ್ಸಲ್ಲೂ ಬೇಡ್ಕೊಳ್ಳೋಂಥ ಒಂದು ಸಿನಿಮಾ ಸಂಜು ಬೆಡ್ಸ್ಗಿಂತ ಪಾರ್ಟ್ 2. ಸೊ ದೆರ್ ಈಸ್ ಕಾಮಿಡಿ, there is entertainment, there are 6 beautiful songs ಅಂದ ತಕ್ಷಣ I want to thank Anand Adiyu. At the same time ಸಿನಿಮಾದ ಕಥೆಗೆ ಒಂದು ಪೂರಕವಾದ ಒಂದು ಹಾಡು ಬೇಕು ಅಂತ ನಾವು ಹುಡುಕ್ತಾ ಇದ್ದಾಗ ಒಂದು ಹಾಡು ಸಿಕ್ತು. ಆ ಹಾಡು ಲಹರಿಯಲ್ಲಿದೆ ಅಂತ ಗೊತ್ತಾಯಿತು. ನಾನು ಕಿಟ್ಟಪ್ಪ ಪ್ರೊಡ್ಯೂಸರ್ 3 ಜನ ಕೇಳಿದಾಗ ತುಂಬ ಮನಸ್ಸಿನಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆ ಸಾಂಗನ್ನು ನಮಗೆ ಕೊಟ್ಟು ಸಪೋರ್ಟ್ ಮಾಡಿದ ಲಹರಿ ಮ್ಯೂಸಿಕ್ ಮತ್ತು ನಮ್ಮನ್ನು ಯಾವಾಗಲೂ ಸಪೋರ್ಟ್ ಮಾಡೋ ಆನಂದ್ ಅಡಿಯೋಗೆ ಥ್ಯಾಂಕ್ಸ್ ಹೇಳ್ತಾ, ಬಹಳ ಅದ್ಭುತವಾದ ಒಂದು ಪ್ರೇಮ ಕಾವ್ಯ ಜನವರಿ 10, 2025 ಹೊಸ ವರ್ಷದ ಉಡುಗೊರೆಯಾಗಿ ನಮ್ಮ ತಂಡದಿಂದ ಸಂಜು ಬೆಡ್ಸ್ಗಿಂತ ಪಾರ್ಟ್ 2 ಬರ್ತಾ ಇದೆ. ಸೊ ಆ ಪಾರ್ಟ್ 2ನ ಒಂದು ಮೆಲೋಡಿಯಸ್ ಸಾಂಗ್ನ ಈಗ ನೋಡೋಣ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಬಾದ್ಶಾ ಕಿಚ್ಚ ಸುದೀಪ್. ಥ್ಯಾಂಕ್ ಯು ಸೊ ಮಚ್. ಮಾಡ್ತಾರೆ ಅಂತ ಕೇಳಲ್ಲ, ಅದಕ್ಕೆ ನೀವು ಕೇಳಿದೆ ಅಷ್ಟೇ. ಹಾಡು ನೋಡಿದ್ರಿ, ಎಲ್ಲರೂ ತುಂಬ ಖುಷಿ ಪಟ್ಟಿದ್ದೀರ ಅಂತ ಅನ್ಕೊಂತೀನಿ. ಖುಷಿ ಪಟ್ಟಿದ್ರೆ ಒಂದು ಸೌಂಡ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಜನವರಿ 10 ಈ ವರ್ಷದ 10ನೇ ತಾರೀಕು 25ರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ. ಪ್ರೇಮ ಕಥೆ, ಅದರೊಂದಿಗೆ ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆಯನ್ನು ನಾಗಶೇಖರ್ ಅವರು ಹೇಳಿದ್ದಾರೆ. ಕುಮಾರ್ ಅವರು ತುಂಬ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ಅಂತ ನಿಂತ್ಕೊಂಡ್ರು. 1.25 ವರ್ಷ ಅವ್ರು ಬರೀ ಬೇರೆ ಏನೂ ಮಾಡದೆ ಇಲ್ಲಿ ನಿಂತಿದ್ದಾರೆ. ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಟ್ಟಿ ಅವರು, ನಮ್ಮ ಡಿಜಿಟಲ್ ಶ್ರೀನಾಥ್, ಎಲ್ಲರ ಸಹಕಾರ ಇದೆ. ಶ್ರೀಧರ್ ತುಂಬ ಅದ್ಭುತವಾದ 5 ಹಾಡುಗಳನ್ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಯಾವುದೇ ಥರದ ಇರಿಸು ಮುರುಸು ಮಾಡಿಕೊಳ್ಳದೆ, ಯಾವುದೇ ಥರದ್ದೇನು ಮಾತಾಡದೆ ಶ್ರೀಧರ್ ಜೊತೆಲೇ ಇದ್ದೀರಾ, ಜೊತೆಲಿ ಇರ್ತೀರಾ. ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ. ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನನಗೋಸ್ಕರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡು ಚಕ್ರವರ್ತಿ ಸಹಾಯ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ವಿಚಾರಗಳನ್ನ, ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ನೀವೇ ನೋಡಿದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಹೆಂಗೆ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸತೀಶ ಹೆಲಿಕ್ಯಾಮ್ ಎಷ್ಟು ಅದ್ಭುತವಾದ ಶಾಟ್ಗಳು ತಗೊಂಡಿದೆ ಸತೀಶ್. ಥ್ಯಾಂಕ್ ಯು ವೆರಿ ಮಚ್. ನನಗೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮ್ರಾ ವರ್ಕ್ ಸಕತ್ತಾಗಿದೆ ಅಂತ ಮಾತಾಡ್ಬಿಡ್ತಾರೆ. ಹೆಲಿಕ್ಯಾಮ್ ಆ ಕೆಲಸ ನಾವು ಹೇಳಬೇಕು.
ಆ ಶಾರ್ಟ್ಸ್ ಎಲ್ಲ ತಕ್ಕೊಟ್ಟಿರೋದು ಸತೀಶ್ ಅಂಡ್ ಸಂತೋಷ್. ಸಂತೋಷ್ ಮತ್ತೆ ಇನ್ನೊಬ್ರು ಮಾಡಿದ್ರಲ್ಲ, ಇಬ್ರೇನಾ? ಇಬ್ರು ಅದ್ಭುತವಾದ ಕೆಲಸ ಮಾಡಿದರೆ ನಮ್ಮ ಶ್ರೀನಿವಾಸ್ ಎಡಿಟರ್, ಆಂಟನಿ ಮೇನ್ ಎಡಿಟರು, ಇನ್ನು ಉಳಿದಂತೆ ನಮ್ಗೆ ಅನ್ನ ಹಾಕಿದ ಮಾದೇವಣ್ಣ, ಟ್ರಾಲಿ ತಳ್ಳಿದ್ದ ಕಟ್ಟೆ, ಇವತ್ತು ಅವನೇ ಊಟ ಹಾಕೋದು ನಮಗೆ. ಹಾಗೆ ಕಿಶನ್, ಅಮೂಲ್ಯ, ಕುಮಾರ, ರಾಜು, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ಹೇಳಿದ್ದು ಡಿಜಿಟಲ್ ಸ್ಟುಡಿಯೋ ಅಂತ ಹೆಸರು ಹೇಳಿದ್ರೆ ಉಪೇಂದ್ರನೇ ಹೇಳ್ಬಿಟ್ರಲ್ಲ ಅವತ್ತು. ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನ ಫಸ್ಟು ಜನಗಳ ಮುಂದೆ ತಗೊಂಡೋಗಿ ನಿಲ್ಸೋರು ನೀವು, ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು. ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದಿಗೆ ಇರಲಿ. ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಎಷ್ಟು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ಮ ಕೈಲಿದೆ. ಥ್ಯಾಂಕ್ ಯು ವೆರಿ ಮಚ್. ಗೆಳೆಯ ಮಾತಾಡ್ತಾರೆ. ಥ್ಯಾಂಕ್ ಯು. ಆ್ಯಂಡ್ ಇನ್ನು ಒಂದ್ಸಗೆ ಈ ಹಾಡನ್ನ ನಾನು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಇನ್ನೊಂದ್ಸರಿ ಪ್ಲೇ ಮಾಡ್ತಾ ಇದ್ದೀನಿ. ಇದು ಮುಗಿದ ತಕ್ಷಣ ಎಲ್ಲರೂ ಉಪಹಾರ ಸೇವನೆ ಮಾಡಿ ಸಿಯೋ ಅಂತ ಹೇಳಿ ಮತ್ತೆ ವಿಲ್ ಮೀಟ್ ಇನ್ ಥಿಯೇಟರ್ಸ್. ಟ್ರೈಲರ್ ರಿಲೀಸ್ ಮಾಡಲ್ಲ, ಸಿನಿಮಾ ರಿಲೀಸ್, ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ದಟ್ ವಿ ಆರ್ ಪ್ಲಾನಿಂಗ್. ಅಲ್ಲೂ ಕೂಡ ಸಾಂಗನ್ನೇ ಪ್ಲೇ ಮಾಡಬೇಕು ಅಂತ ಪ್ಲಾನ್. ಹಾಡುಗಳೇ ಟ್ರೈಲರ್, ಸಿನಿಮಾಗೆ ಹಾಡುಗಳೇ ಟ್ರೈಲರ್. ಸೊ ಹಾಗಾಗಿ ಅಕ್ಷಯಕರ್ ಅವ್ರ ತಾಕತ್ತೇನು ಅಂತ ಬಹುಶಃ ಎಲ್ಲ ಕನ್ನಡ ಸಿನಿಮಾ ಪ್ರೇಮಿಗಳಿಗೂ ಗೊತ್ತಿದೆ. ಅವ್ರ ಹಾಡುಗಳೇ ಅವ್ರ ಸಿನಿಮಾ ಟ್ರೈಲರು, ಅವರ ಸಂಭಾಷಣೆ. ಇನ್ನು ಸಂಭಾಷಣೆಗಾರರು ಬೇರೆಯವರು ಇರ್ತಾರೆ, ಆದ್ರೂ ಗೆಳೆಯನೊಂದು ಹೇಳಿದ್ರಲ್ಲ ಜಾದೂಗರು. ಜಪಾನ್, ನೀನು ಈ ಥರದ ವಿಷಯಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ? ಇದನ್ನ ಕತೆ ಮಾಡುವಂತ ನನಗೊಂದು ಕಾನ್ಸೆಪ್ಟ್ ಹೇಳಿದ್ರು. ಆ